ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಭೀಮಸೇನೆ ಸಮತಾವಾದ ಸಂಘಟನೆ ವತಿಯಿಂದ ಕೊರೆಗಾಂವ್ ವಿಜಯೋತ್ಸವ ಸುದ್ದಿಯ ವಿವರ. ಭೀಮಸೇನೆ ಸಮತಾವಾದ ಸಂಘಟನೆ ಅಂಬೇಡ್ಕರ್ವಾದ ಸಂಘಟನೆ ವತಿಯಿಂದ ನಗರದ ನಚಿಕೇತನ ನಿಲಯದ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಶ್ರೀ ವೆಂಕಟಸ್ವಾಮಿರವರು ಮಾತನಾಡಿ ಕೊರೆಗಾಂವ್ ವಿಜಯೋತ್ಸವದ ಇತಿಹಾಸವನ್ನು ತಿಳಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ವಿ ನಾರಾಯಣಸ್ವಾಮಿಯವರು ಮಾತನಾಡಿ, ಈ ವಿಜಯೋತ್ಸವ ಮತ್ತು ಹೋರಾಟ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗದೆ ದೇಶದ ಎಲ್ಲ ವರ್ಗಗಳಿಗೆ ಎಚ್ಚರಿಕೆ ನೀಡಿದ ಹೋರಾಟವಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಜನವರಿ 1ರಂದು ಕೊರೆಗಾಂವ್ ವಿಜಯೋತ್ಸವ ದಿನವನ್ನು ಸರ್ಕಾರದಿಂದ ಆಚರಿಸಬೇಕು ಮತ್ತು ಪಠ್ಯಪುಸ್ತಕಗಳಲ್ಲಿ ವಿಜಯೋತ್ಸವದ ದಿನದ ಚರಿತ್ರೆಯನ್ನು ಪ್ರಕಟಿಸಬೇಕು ಎಂದು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಖಜಾಂಚಿ ಗುರುಸ್ವಾಮಿ, ರಾಜ್ಯ ಉಪಾಧ್ಯಕ್ಷರಾದ ಮುನಿಯಪ್ಪ, ರಾಜ್ಯ ಸಂಚಾಲಕ ಶಶಿಕುಮಾರ್, ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ, ರಾಜ್ಯ ಸದಸ್ಯರಾದ ರಾಮಕೃಷ್ಣ, ವಿಎನ್ ಹರೀಶ್ ವೀರಾಪುರ, ಎಸ್ ವೆಂಕಟೇಶ್, ಜಿಲ್ಲಾಧ್ಯಕ್ಷರಾದ ಮುನಿ ವೆಂಕಟಮ್ಮ ಟಮಕ, ಕೃಷ್ಣಪ್ಪ, ಕೃಷ್ಣಯ್ಯ, ನಾರಾಯಣಸ್ವಾಮಿ ಇನ್ನೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಪರ್ವೀಜ್. ವಿಜಯೋತ್ಸವನ್ನ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಲೇಬೇಕು. ನಮ್ಮ ನಾರಾಯಣಸ್ವಾಮಿ ಅಣ್ಣವರು ಹೇಳಿದಂಗೆ ಪಠ್ಯ ಪುಸ್ತಕಗಳಲ್ಲಿ ಪ್ರಮುಖವಾಗಿ 1ನೇ ತರಗತಿಯಿಂದ PUCವರೆಗೂ ಈ ಮಕ್ಕಳು ಏನು ಪ್ರಥಮ ಭಾಷೆ ಕನ್ನಡ ಭಾಷೆಯನ್ನು ಓದ್ತಾರೋ ಕನ್ನಡ ಪಠ್ಯಕ್ರಮದಲ್ಲಿ ಭೀಮಾ ಕೊರೆಗಾಂವ್ ಬಗ್ಗೆ ಬರಬೇಕು ಅಂತ ನಾನು ನಮ್ಮ ಈ ಒಂದು ಭೀಮಸೇನೆ ಸಮತಾವಾದದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾವುದೇ ಸರ್ಕಾರ ಇರಲಿ, ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಮುಂದೆ ಯಾವುದೇ ಸರ್ಕಾರ ಬರಲಿ, ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪಠ್ಯಪುಸ್ತಕದ ಸಮಿತಿ ಏನಿದೆಯೋ ಇದನ್ನು ಮನಗಂಡುಕೊಂಡು ಪ್ರತಿಯೊಂದು ಕನ್ನಡ ಪಠ್ಯಪುಸ್ತಕಗಳಲ್ಲಿ ಭೀಮಾ ಕೊರೆಗಾಂವ್ ಬಗ್ಗೆ ಮತ್ತೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಬೇಕು ಅಂತ ಈ ನಮ್ಮ ಒಂದು ಕೋರಿಕೆಯನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಕೊರೆಗಾಂವ್ ವಿಜಯೋತ್ಸವಕ್ಕೆ, ಕೊರೆಗಾಂವ್ ವಿಜಯೋತ್ಸವಕ್ಕೆ, ವಿಜಯೋತ್ಸವಕ್ಕೆ ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಕೊರೆಗಾಂವ್ ವಿಜಯೋತ್ಸವಕ್ಕೆ, ಕೊರೆಗಾಂವ್ ವಿಜಯೋತ್ಸವಕ್ಕೆ, ಕೊರೆಗಾಂವ್ ವಿಜಯೋತ್ಸವಕ್ಕೆ. ಮಹಾಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಭೀಮಸೇನೆ ಸಮತಾವಾದದಿಂದ ಇವತ್ತು ರಾಜ್ಯ ಘಟಕದ ವತಿಯಿಂದ ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು 1818ರಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಮಹಾರ್ ವಂಶಸ್ಥರು ಏನು ಅವತ್ತು ಪೇಶ್ವೆಗಳ ಒಂದು ರಾಜಸ್ಥಾನದಲ್ಲಿ ಇವತ್ತು ಕಾವಲುಗಾರರ ಕೆಲಸ ಮಾಡ್ತಾಯಿದ್ರು. ಆವತ್ತು ಬಲಿಷ್ಠವಾಗಿರ್ತಕ್ಕಂಥ ಮಹಾರ್ ವಂಶಸ್ಥರು ಏನಿದ್ರು ಅವ್ರನ್ನ ಇವರು ಶೋಷಣೆಗೊಳಪಟ್ಟು ಅವತ್ತು ಒಂದು ಯುದ್ಧ ಕಾಯೋದಕ್ಕೆ ಅವರ ಬಾಗಿಲು ಕಾಯೋದಕ್ಕೆ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಇವರು ಆ ಯುದ್ಧ ಕಾಯಕ್ಕೆ ಬಾಗಿಲು ಕಾಯಿಗೆ ಹೋದಾಗ ಇವರು ಪೇಶ್ವೆಗಳು ಅಟ್ಟಹಾಸವನ್ನು ಮೆರೆದು ಇವರು ನಮ್ಮ ಮಹಾರ್ ವಂಶದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು, ಶೋಷಣೆಯನ್ನು, ಅತ್ಯಾಚಾರಗಳನ್ನು ಮಾಡೋಕ್ಕೆ ಬಂದಾಗ ಇವರು ಮತ್ತು ನಮ್ಮ ಮಹಾರ್ ವಂಶಸ್ಥರಿಗೆ ಇವನು ಉದ್ರಿಕ್ತವಾದಂಥ ಒಂದು ಸಮಾನತೆ ಬೇಕಂತ ಬ್ರಿಟಿಷರ ಆಳ್ವಿಕೆಯನ್ನು ಒಂದು ಸಾಕಾರದೊಂದಿಗೆ ಅವತ್ತು 32,000 ಪೇಶ್ವೆಗಳ ಸೈನ್ಯವನ್ನು ನಮ್ಮ ಮಹಾರ್ ವಂಶದ 500 ಜನ ಬಲಿಷ್ಠವಾದ ಸಿದ್ಧನಾಕ ನೇತೃತ್ವದಲ್ಲಿ ಅವತ್ತು ಒಂದು ಧ್ವಂಸವನ್ನು ಮಾಡಿ ಅವತ್ತು ಜೈ ಭೀಮ್ ಘೋಷಣೆಯನ್ನು ಇವತ್ತು ಕೊರೆಗಾಂವ್ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀನ. ಆ ದಿನವನ್ನು ಇವತ್ತು ಎಲ್ಲ ರಾಷ್ಟ್ರದಲ್ಲಿ ಇವತ್ತು ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಭೀಮಸೇನೆ ಸಮತಾವಾದ ವತಿಯಿಂದ ಇವತ್ತು ನಾವು ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡ್ತಾ, ಯಾಕಂದರೆ ಬಾಬಾ ಸಾಹೇಬರು ಅವರು ಕಂಡಂಥ ಕನಸೇನಿತ್ತು, ಪ್ರತಿ ಜನವರಿ 1ಗೆ ಇವತ್ತು ವಿಜಯೋತ್ಸವವನ್ನು ಆ ಕೊರೆಗಾಂವ್ ಗ್ರಾಮಕ್ಕೆ ಹೋಗಿ ಮಾಲಾರ್ಪಣೆ ಮಾಡಿ ಆ ಶ್ರದ್ಧಾಂಜಲಿ ಅರ್ಪಿಸಿ ಅವರ ವೀರ ಸೈನ್ಯರಿಗೆ ಒಂದು ವಿಜಯೋತ್ಸವ ಆಚರಣೆ ಮಾಡಿ ಸಂತೋಷಪಟ್ಟಂಥ ದಿನ. ಅದನ್ನು ನಾವಿವತ್ತು ಹೊಸ ವರ್ಷವನ್ನು ನಮ್ಮ ಭೀಮಸೇನೆ ಸಮತಾವಾದದಿಂದ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇದು ಬಾಬಾ ಸಾಹೇಬರಿಗೆ ಒಂದು ಮಾಲಾರ್ಪಣೆ ಮಾಡಿ ಇಂದು ವಿಜಯೋತ್ಸವವನ್ನು ಎಲ್ಲೆಡೆ ಇನ್ನೂ ಮಕ್ಕಳ ಮರಿ ನಮ್ಮ ಈ ವಂಶಪರಿತವಾಗಿರ್ತಕ್ಕಂಥ ಈ ಒಂದು ವಿಜಯೋತ್ಸವವನ್ನು ಅವರಿಗೆ ಪಸರಿಸಬೇಕು ವಿಷಯವನ್ನು. ಜೊತೆಗೆ ಕರ್ನಾಟಕ ಸರ್ಕಾರ ಏನಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳವರು ಇವತ್ತು ಈ ಒಂದು ವಿಜಯೋತ್ಸವ ಸಂದರ್ಭವನ್ನು ಪಠ್ಯಪುಸ್ತಕಗಳಲ್ಲಿ ತರಬೇಕು.
ವಿಷಯವನ್ನು ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ವಿಜಯೋತ್ಸವ ಕೊರಂಗ ವಿಜಯೋತ್ಸವ ಬಗ್ಗೆ ಜ್ಞಾನಾರ್ಜನೆ ಬರಬೇಕಂತೇಳಿ ನಾವು ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ. ಆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಮುಂದಿನ ದಿನದಲ್ಲಿ ಈ ಪಠ್ಯಪುಸ್ತಕವನ್ನು ತರದೇ ಆದಂಥಲ್ಲಿ ನಮ್ಮ ಭೀಮಸೇನೆ ಸಮತಾವಾದದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡೋಕೆ ನಾವು ರೆಡಿ ಅಂತ ಹೇಳ್ತಾ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಎಲ್ರಿಗೂ ಇವತ್ತು ಕೊರೆಗಾಂವ್ ವಿಜಯೋತ್ಸವದ ಜೈ ಭೀಮ್ ವಂದನೆಗಳು. ಇವತ್ತು ಏನು ನಾವು ಭೀಮಸೇನೆ ಸಮತಾವಾದದಿಂದ ಇಲ್ಲಿ ಸುಮಾರು ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮಗೆ ನಾರ್ಮಲ್ ದಿವಸ ಅಲ್ಲ ಇದು, ಎಲ್ಲರೂ ಹೊಸ ವರ್ಷ ಅಂತೇಳಿ ಈ ದೇವಸ್ಥಾನಗಳಿಗೆ ಇದು ವಿಜಯೋತ್ಸವ ಅಲ್ಲ. ಇದು ನಮಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು, ವಿಶ್ವಜ್ಞಾನಿ ಅವರು, ಅವರ ವಂಶಸ್ಥರು 500 ಜನ ಮಹಾರ್ ಸೈನಿಕರನ್ನು 32,000 ಸೈನಿಕರನ್ನು ಸದಾ ಪಡೆದಂಥ ದಿನ ವಿಜಯೋತ್ಸವ ಇದು. ಆ ಒಂದು ಸಂಭ್ರಮವನ್ನು ಹಂಚ್ಕೊಳ್ಳೋದಕ್ಕೆ ನಾವು ಭೀಮಸೇನೆ ಸಮತಾವಾದದಿಂದ ಇಲ್ಲೆಲ್ಲ ಪದಾಧಿಕಾರಿಗಳು ಸೇರ್ಕೊಂಡಿದ್ದೀವಿ. ಇವತ್ತು ಒಂದು ಹೆಮ್ಮೆಯ ದಿನ ನಮಗೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಮಗೆ ಒಂದು ಸಂವಿಧಾನದ ಮುಖಾಂತರ ಎಲ್ಲ ನಮ್ಮ ದೇಶದ ಜನತೆ, ನಮ್ಮ ಭೀಮ ಬಂಧುಗಳು ಈ ಒಂದು ವಿಜಯೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ, ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಭೀಮ ಬಂಧುಗಳಿಗೆ, ಭಾರತದ ಎಲ್ಲ ಭೀಮ ಬಂಧುಗಳಿಗೆ ನಮ್ಮ ಭೀಮ ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ